ಆಶ್ವಾಸನೆ ಸಿಕ್ಕಿದೆ. ಇನ್ನ ಪ್ರಿಯಾಂಬಲ್ ಅದನ್ನ ಹಾಕಿದ್ದಾರೆ, ನಾವು ಅದನ್ನ ಒಪ್ತೇವೆ. ನಾನು ಏನ್ ಮಾಡಕ್ಕ ಸಂವಿಧಾನ ತಿದ್ದುಪಡಿ ಮಾಡಾಗಿದೆ ಅವರು. ಮುಂದೆ ಏನಂದ್ರೆ ಜಾತ್ಯತೀತ ಅಂದ್ರೆ ಅವರವರ ಧರ್ಮ ಅವರಿಗೆ ಅಂತ ಅದರ ಅರ್ಥ ಬರುತ್ತೆ. ಇದು ಆಕ್ಚುಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬೇರೆ ಬೇರೆ ಪುಸ್ತಕಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ, ಸೆಕ್ಯುಲರ್ ಎಂಬ ಪದಗಳನ್ನು ಉಪಯೋಗ ಮಾಡಿದ್ದಾರೆ. ಬಟ್ ಪ್ರಿಯಾಂಬಲ್ ಅನ್ನ ಯಾರು ರೆಡಿ ಮಾಡಿದ್ ಗೊತ್ತಾ? ಜವಾಹರ್ಲಾಲ್ ನೆಹರು ಮಾಡಿದ್ದು ರೆಡಿದು. ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಅದನ್ನ ರೆಡಿ ಮಾಡಿದ್ದು. ಬಟ್ ಬಾಬಾ ಸಾಹೇಬ್ ಫಸ್ಟ್ ಇನ್ಸ್ಟೆನ್ಸ್ ಅದು ಇರಲಿಲ್ಲ. ಆಮೇಲೆ ಆಗಿದೆ, ಇಲ್ಲಿಗೆ ಬಂದ್ಬಿಡಿ. ಇಲ್ಲಿ ಕಾನೂನಾತ್ಮಕ ಶಿಕ್ಷೆಗೆ ಆಸ್ಪದ ಇದೆ ಅಂಡರ್ ದ, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಮಸೂದೆ ಯಾವುದು ಅಂತ. ಪ್ರಕ್ರಿಯೆ ಬಗ್ಗೆ ಹೇಳಿ ನೋಡಿ. ಇವಾಗ ಈ ಗವರ್ನರ್ಸ್ ಮತ್ತೆ ಪ್ರೆಸಿಡೆಂಟ್ಗಳು ಇವರು ಇರುವಂತ ಜಾಗದಲ್ಲಿ ಮಾತ್ರ ಕಡ್ಡಾಯಗೊಳಿಸಲಾಗಿದೆ ಯಾವುದು ಒಂದೇ ಮಾತ್ರ, ಬೇರೆ ಜಾಗದಲ್ಲಿ ಕಡ್ಡಾಯಗೊಳಿಸಲಾಗಿಲ್ಲ. ಸೊ ಹಾಗಾಗಿ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಯಾರಾದ್ರು ನಿಂತ್ಕೊಳ್ಬೇಕಾಗಿರುವ ಕಡ್ಡಾಯ ಇದ್ರೆ ಅಲ್ಲಿ ನಿಂತ್ಕೊಳ್ಳೇಬೇಕಾಗಿರುತ್ತೆ. ಬಟ್ ಎಲ್ಲಾ ಕಡೆನೂ ನೀವು ಬಂದು ಲಾನಲ್ಲಿ ಅಂಥದ್ದು ಏನು ಇಲ್ಲದೆ ಇರುವಾಗ ನೀವು ಕಡ್ಡಾಯಗೊಳಿಸಬಾರದು. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಲ್ಲ, ಮೂರು ಅಷ್ಟೇ ಸರ್, ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಆಂಥಮ್, ನ್ಯಾಷನಲ್ ಸಾಂಗ್ ಅಷ್ಟೇ. ಅದಕ್ಕೆ ಆದ ರೆಸ್ಪೆಕ್ಟ್ ಇದೆ. ಆಕ್ಟ್ ಪ್ರಕಾರ ಎಲ್ಲಿ ಹಾಡಬೇಕು, ಗವರ್ನರ್ ಎಲ್ಲಿ ಹಾರಿಸಬೇಕು, ಏನು ಅದ್ರ ಪ್ರಕಾರನೇ ಹೋಗ್ಬೇಕು. ಗವರ್ನರ್ ಅಂಡ್ ಪ್ರೆಸಿಡೆಂಟ್ ಇಲ್ಲ, ಇದೆ ಮಸೂದೆನೇ ಹೇಳುತ್ತೆ. ನೀವು ನೋಡಿ, ಎನಿ ಪಬ್ಲಿಕ್ ಫಂಕ್ಷನ್ ಅಲ್ಲಿ ಪ್ರೆಸಿಡೆಂಟೇ ಇರಬೇಕು, ವೈಸ್ ಪ್ರೆಸಿಡೆಂಟೇ ಇರಬೇಕು ಅನ್ನೋದೇನಿಲ್ಲ. ಒಂದು ಪಬ್ಲಿಕ್ ಫಂಕ್ಷನ್ ನಲ್ಲಿ ಹಾಡೋದಕ್ಕೆ ಅವಕಾಶ ಇದೆ, ಕಡ್ಡಾಯ ಇಲ್ಲ. ಅಲ್ಲ, ಹಾಡ್ದಾಗ ನಿಂತ್ಕೊಳ್ಳೋದು ಕಡ್ಡಾಯ ಇಲ್ಲ ಅಂದ ತಕ್ಷಣ ಹಾಡಬೇಡಿ ಅಂತಾನು ಅಲ್ಲ ಅಲ್ವಾ? ಯಾರು ನಿಲ್ಸ್ಬೇಡಿ ಅಂತಿದೆ, ಅಥವಾ ನೀವು ನಿಂತ್ಕೊಂಡು ಗೌರವ ಕೊಡಿ ಅಂತಿದೆ. ಗೌರವ ಕೊಡದೇ ಇದ್ರೆ ಶಿಕ್ಷೆ ಏನು ಅಂತಿದೆ, ಇಂಪ್ರಿಸನ್ಮೆಂಟ್ ಪ್ಲಸ್ ಫೈನ್ ಅಂತ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬಿಜಾಯ್ ಎಮಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ 1986. ಕೆಲವರು 3 ಜನರು ಕ್ರಿಶ್ಚಿಯನ್ಸ್ಗಳು ಅವ್ರು ಬಂದು ನ್ಯಾಷನಲ್ ಆಂಥಮ್ಗೆ ಸಿಂಗಿಂಗ್ ಮಾಡಿಲ್ಲ. ಈ ಕೇಸ್ ಹೋಯ್ತು. ಅವಾಗ ಏನ್ ಮಾಡಿದೆ ಅಂದ್ರೆ ಯು ಕಾಂಟ್ ಫೋರ್ಸ್ ದೆಮ್ ಅಂತ ಜಡ್ಜ್ಮೆಂಟ್ ಬಂದಿದೆ. ಇವ್ರನ್ನ ಫೋರ್ಸ್ ಮಾಡ್ಬೇಕು. ಯಾಕಂದ್ರೆ ಜೆಹೋವಾ ವಿಟ್ನೆಸ್ ಕೇಸ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಯು ಕಾಂಟ್ ಫೋರ್ಸ್ ದೆಮ್ ಟು ಸಿಂಗ್, ಬಟ್ ದೇ ಮಸ್ಟ್ ಸ್ಟ್ಯಾಂಡ್ ಅಂಡ್ ಅಪ್ರಿಶಿಯೇಟ್. ಅದೇ ರೀತಿ ಜೆಹೋವಾ ವಿಟ್ನೆಸ್ ಕೇಸ್ ಉದಾಹರಣೆ. ಅದೇ ಇವಾಗ ಸ್ಟ್ಯಾಂಡಿಂಗ್ ನಲ್ಲಿ ಒಂದೇ ಮಾತ್ರದಲ್ಲಿ ಇಫ್ ಒನ್ ಇಸ್ ನಾಟ್ ಧರ್ಮ ನಿರಪೇಕ್ಷತೆ ಅನ್ನುವುದು ನಮ್ಮ ಸಂವಿಧಾನದಲ್ಲಿದೆ. ಆದ್ದರಿಂದ ಯಾರು ಆದರೂ ಹೇರಿಕೆ ಮಾಡುವುದನ್ನು ಬಿಟ್ಟುಬಿಟ್ಟು ಎಲ್ಲಾ ಸಮುದಾಯವನ್ನ ಸೇರಿಸಿಕೊಂಡು ಭಾರತವನ್ನ ಮುನ್ನಡೆಸುವ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಆದ್ದರಿಂದ ಒಂದೇ ಮಾತ್ರ ನಮಗೆ ವಿರೋಧ ಇಲ್ಲ. ಅದನ್ನ ತಂದಿರತಕ್ಕಂಥವ್ರ ಉದ್ದೇಶ ಇದೆ ಅಲ್ವಾ, ಆ ಉದ್ದೇಶಕ್ಕೆ ನಮ್ಗೆ ವಿರೋಧ ಇದೆ. ಇವಾಗ 2 ಸ್ಟ್ಯಾನ್ಸ, ಇವಾಗ ಸುಭಾಷ್ ಚಂದ್ರ ಬೋಸ್ ಅವರು, ರವೀಂದ್ರನಾಥ್ ಠಾಗೂರ್ ಅವರು, ಗಾಂಧಿ ಅವರು ಏನು ಇಟ್ಟು ನಡೆಸ್ತಾ ಇದ್ದಾರೋ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ವಾಜುಭಾಯ್ ವಾಲಾ ಅವರು 2015ರಲ್ಲಿ ನ್ಯಾಷನಲ್ ಆಂಥಮ್ ನಡಿಬೇಕಾದ್ರೆ ಅರ್ಧಲ್ಲೇ ಎದ್ದೋದ್ರು ಗವರ್ನರ್ ಮನೆಯಲ್ಲಿ. ನೀವು ನೋಡಿದ್ರೆ, ನೀವು ಸುದ್ದಿ ಮಾಡಿದ್ದೀರಾ, ಏನಾಗಿತ್ತು? ದೇಶ ಪ್ರೇಮನ ಅದು. ನ್ಯಾಷನಲ್ ಆಂಥಮ್ ಹೇಳ್ಬೇಕಾದ್ರೆ ಗವರ್ನರ್ ಮನೆಯಿಂದ ಒಬ್ರು ಯಾರೋ ಚೀಫ್ ಜಸ್ಟಿಸ್ ಯಾರೋ ಓದ್ ತಗೋಬೇಕಾದ್ರೆ ಅರ್ಧದಿಂದ ಕೋರ್ಟ್ ನಡೆದ್ರು. ಅವತ್ತೇನಂತ ಉದಾಹರಣೆ ಅದನ್ನು ಸಹಜ ಸ್ಥಿತಿ ಅಲ್ಲ. ಇವತ್ತು ನೀವು ಹೆಂಗೆ ಖರ್ಗೆ ಅವ್ರಿಗೆ ಹೇಳ್ತಿದ್ದೀರಿ, ತ್ಯಾಗ ಬಲಿದಾನದ ಕುಟುಂಬ ಅದು. ಖರ್ಗೆ ಸಾಹೇಬ್ರು ದೇಶಕ್ಕಾಗಿ ಹೋರಾಡಿದ್ದಾರೆ, ದೇಶಕ್ಕಾಗಿ ತನ್ನ 9 ಟರ್ಮ್ ದೇಶಕ್ಕಾಗಿ. ಅಲ್ಲ ನೋಡಿ, ಒಂದೇ ಮಾತರಮ್ಮಲ್ಲಿ ಫುಲ್ ನಿಂತಿದ್ರು, ಅರ್ಧ ಹೇಳಿದ್ರು, ಅದರಲ್ಲಿ ದೇಶ ಪ್ರೇಮ ಕಟ್ಟಕ್ಕಾಗಲ್ಲ ನಿಖಿಲ್ ಜೋಶಿ. ದೇಶ ಪ್ರೇಮ ಅನ್ನೋದು ನಾವು ದೇಶಕ್ಕಾಗಿ ಎಲ್ಲರನ್ನು ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ನಾವು ಸಮರ್ಪಿಸ್ತಿರಲ್ಲ, ಅದು ದೇಶ ಪ್ರೇಮ. ನಮ್ಮ ಜೊತೆಲಿ ಹಿಂದೂ, ಮುಸ್ಲಿಮು, ಕ್ರೈಸ್ತು, ದಲಿತು, OBC, ಹಿಂದುಳಿದವ್ರಿಗೆ ಎಲ್ಲರಿಗೂ ಒಂದು ಕರ್ಕೊಂಡೋಗಿ ನಾವು ಒಂದು ನಿಜವಾದ ಒಂದು ಜೀವನವನ್ನು ಕಟ್ಕೊಡ್ತೀರ, ಅದು ದೇಶ ಪ್ರೇಮ ಹೊರತು ಒಂದು ಸಮಾಜವನ್ನು ಓಲೈಕೆ ಮಾಡೋದು ದೇಶ ಪ್ರೇಮ ಅಲ್ಲ. ಒಂದು ಒಬ್ರನ್ನ ಒಂದೇ ಮಾತ್ರ ಫುಲ್ ನಿಂತಿಯಾನೋ ಅರ್ಧ ನಿಂತಿರೋ ಅದಲ್ಲ ದೇಶ ಪ್ರೇಮ. ಯಾವತ್ತು ನಮ್ಮ ದೇಶಕ್ಕಾಗಿ ಹೋರಾಡಿರ್ತಾರೋ, ದೇಶಕ್ಕಾಗಿ ಬಲಿದಾನ ಮಾಡಿರ್ತಾರೋ, ದೇಶಕ್ಕಾಗಿ ಎಲ್ಲಾ ಜನರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಾರಲ್ಲ, ಅದು ದೇಶ ಪ್ರೇಮ. ಸಮಯ ಆಯ್ತಿದ್ದಷ್ಟೇ. ಥ್ಯಾಂಕ್ ಯು ಕಶ್ಯಪ್ ನಂದನ್ ಅವರೇ, ಥ್ಯಾಂಕ್ ಯು ಶಶಿಕಾಂತ್, ಕುಮಾರ್ ಶರೀಫ್ ಅವರೇ, ಮೋಹನ್ ವಿಶ್ವ, ಥ್ಯಾಂಕ್ ಯು. ಒಂದು 6 ಸ್ಟ್ಯಾನ್ಸ ಹಾಡಿ ದೇಶಭಕ್ತಿಯನ್ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅದನ್ನ ಬೇರೆಯವ್ರು ಹಾಡ್ಬೇಕಾದ್ರೆ ನಿಂತ್ಕೊಳ್ಳೋ ಅಷ್ಟು ಕಷ್ಟ ತಗೊಳ್ಳಲ್ಲ ಅಂದ್ರೆ ನೀವು ಯಾವ ರೀತಿ ದೇಶ ಪ್ರೇಮವನ್ನ ಸಾಬೀತುಪಡಿಸ್ತೀರಿ ಅನ್ನೋ ಸಹಜವಾದ ಪ್ರಶ್ನೆಗೆ ಉತ್ತರ ಕೊಡಕ್ ನೀವೇ ರೆಡಿ ಇರಬೇಕು. ವರ್ತನೆ ಮೂಲಕ, ನಮ್ಮ ನಿಲುವು, ಆಲೋಚನೆ, ವಿಚಾರಧಾರೆ ಮೂಲಕ ದೇಶದ ನಿರ್ಮಾಣಕ್ಕೆ ಮುಂದಾಗೋಣ.